ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಂಗಳೂರಿಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಉತ್ತರಿಸಿದ ಅವರು ಧರ್ಮಸ್ಥಳ ಪರಿಸರದಲ್ಲಿ ಕಾಣೆಯಾದಂತಹ, ಅತ್ಯಾಚಾರಕ್ಕೆ ಒಳಗಾದಂತಹ, ಕೊಲೆಯಾದಂತಹ ಮಹಿಳೆಯರ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಲಾಗುವುದು. ಈ ಬಗ್ಗೆ SIT ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ಅವರಿಂದ ವರದಿಯನ್ನು ಕೇಳಲಾಗಿದೆ. ಆದರೆ ಅವರು ವರದಿಯನ್ನು ನೀಡಿಲ್ಲ. ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ವರದಿಯ ಪ್ರತಿಗಳನ್ನು ಕೇಳಲಾಗಿದೆ. ತದನಂತರ ಆ ತನಿಖೆಯನ್ನು ನಡೆಸಲಾಗುವುದು ಎಂದು ಉತ್ತರಿಸಿದ್ದಾರೆ. ರಾಜ್ಯ ಸಚಿವ ದರ್ಜೆಯ ಸ್ಥಾನಮಾನ ಹೊಂದಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷೆಯವರು ತನ್ನ ಬಳಿ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳು ಇಲ್ಲದೆ ಈ ರೀತಿಯಾಗಿ ಉತ್ತರ ಕೊಟ್ಟಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಅವರು ನೀಡಿದಂಥ ಹೇಳಿಕೆ ಈ ರೀತಿಯಾಗಿ ಇದೆ. ಅವರ ಪ್ರಕಾರ 3 ದಶಕಗಳ ಹಿಂದೆ VS ಉಗ್ರಪ್ಪ ಅವರು ಒಂದು ವರದಿಯನ್ನು ಒಪ್ಪಿಸಿದ್ದಾರೆ. ಆ ವರದಿಯಲ್ಲಿ ಪ್ರಸ್ತಾಪವಾಗಿರುವಂತಹ ವಿಚಾರಗಳ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದಿದ್ದಾರೆ. ಹಾಗಾದರೆ VS ಉಗ್ರಪ್ಪ ವರದಿ ಏನು ಎನ್ನುವ ಪ್ರಶ್ನೆ ಮೂಡ್ತದೆ. 1987ರ ಸಮಯದಲ್ಲಿ ಧರ್ಮಸ್ಥಳದ ಪದ್ಮಲತಾ ಪ್ರಕರಣ ನಡೆದಿತ್ತು. ಆ ಪ್ರಕರಣದ ಬಗ್ಗೆ ರಾಜ್ಯ ವಿಧಾನಸಭೆಯಲ್ಲಿ ಆಗಿನ ಬೆಳ್ತಂಗಡಿ ಶಾಸಕರಾಗಿದ್ದಂತಹ ಕೆ ವಸಂತ ಬಂಗೇರ ಅವರು ಪ್ರಶ್ನೆಯನ್ನು ಕೇಳಿದ್ದರು. ಆ ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ವರದಿ ಒಪ್ಪಿಸುವಂತೆ VS ಉಗ್ರಪ್ಪ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪರಿಸರಕ್ಕೆ ಭೇಟಿ ನೀಡಿತ್ತು. ಬೆಳ್ತಂಗಡಿ ಪೊಲೀಸ್ ಠಾಣೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿತ್ತು. ಜಿಲ್ಲಾ SP ಅವರಿಂದ ಮಾಹಿತಿಗಳನ್ನು ಪಡೆಯಿತು. ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿತ್ತು. ಆ ವರದಿಯಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದಂಥ ಉದಾಹರಣೆಗಳು ಇರಲಿಲ್ಲ. ಬದಲಾಗಿ ಕೆಲವರು ಹೇಳಿದ ಹೇಳಿಕೆಗಳ ಆಧಾರದಲ್ಲಿ ಆ ವರದಿಯನ್ನು ಒಪ್ಪಿಸಲಾಗಿತ್ತು. ಸರ್ಕಾರ ಆ ವರದಿಯನ್ನು ಮೂಲೆಗೆ ಸೇರಿಸಿತ್ತು. ಆ ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಅದರ ತನಿಖೆಗಾಗಿ ಪ್ರತ್ಯೇಕವಾದ ಒಂದು ತನಿಖಾ ತಂಡವನ್ನು ರಚಿಸಿ ತನಿಖೆ ನಡೆಸುವಂತಹ ಪ್ರಯತ್ನವನ್ನು ಆಗಿನ ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾದಳ ಸರ್ಕಾರ ಮಾಡಿರಲಿಲ್ಲ. ಆದ್ದರಿಂದ ಅದನ್ನು ಉಗ್ರಪ್ಪ ವರದಿ ಅಂತ ಹೇಳ್ತಾರೆ. ಇದೀಗ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದು ಸಹ ಉಗ್ರಪ್ಪ ವರದಿಯ ಆಧಾರದಲ್ಲಿ ನಾವು ತನಿಖೆ ನಡೆಸ್ತೇವೆ ಅಂತೇಳಿ. ಉಗ್ರಪ್ಪ ವರದಿ ಏನು ಇದೆ, ಉಗ್ರಪ್ಪ ವರದಿಯಲ್ಲಿ ಏನಿದೆ, ಆ ಸಮಿತಿಯು ಏನೆಲ್ಲ ಶಿಫಾರಸುಗಳನ್ನು ಮಾಡಿದೆ ಎನ್ನುವುದರ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮಾಹಿತಿಯೂ ಇಲ್ಲ. ಅವರಿಗೆ ಅದನ್ನು ತನಿಖೆ ನಡೆಸಲಿಕ್ಕೆ ಅಧಿಕಾರವೂ ಇಲ್ಲ. ಆದರೂ ಸದ್ಯದ ಪರಿಸ್ಥಿತಿಯಲ್ಲಿ ಉದ್ಭವಿಸಿರುವಂತಹ ಕೆಲವೊಂದು ಅನುಮಾನಗಳಿಗೆ ಉತ್ತರ ನೀಡುವ ದೃಷ್ಟಿಯಿಂದಾದಲೂ ಮಹಿಳಾ ಆಯೋಗದ ಅಧ್ಯಕ್ಷರು ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಳ್ಳಬೇಕಿತ್ತು. ಆದರೆ ಅವರು ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಧರ್ಮಸ್ಥಳದಲ್ಲಿ ಹೆಣ್ಮಕ್ಕಳು ಕಾಣೆಯಾಗಿದ್ದಾರಾ? ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆಯಾ ಎನ್ನುವ ಪ್ರಶ್ನೆ ಮೂಡುವುದು ಸಹಜ. ಇಲ್ಲಿಯ ತನಕ ಅಂದರೆ ಕಳೆದ 5 ದಶಕಗಳಿಂದ ಲೆಕ್ಕ ಇಟ್ಕೊಂಡು ಸಹ ಧರ್ಮಸ್ಥಳದಲ್ಲಿ ಕಾಣೆಯಾದಂತಹ ಹೆಣ್ಣುಮಕ್ಕಳ ವಿವರಗಳು ಇಲ್ಲ. ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಗಳ ವಿವರಗಳು ಇಲ್ಲ.
ಅಲ್ಲಿ ದಾಖಲಾದಂತಹ ಬಹುತೇಕ ಪ್ರಕರಣಗಳು ಅಸ್ವಾಭಾವಿಕ ಸಾವಿನ ಪ್ರಕರಣಗಳು. ಕೊಲೆ ಪ್ರಕರಣ ಅಂತ ದಾಖಲಾಗಿರುವಂಥದ್ದು ಕೇವಲ 3. ಧರ್ಮಸ್ಥಳದಲ್ಲಿ ಆನೆ ಮಾವುತ ಆಗಿದ್ದಂತಹ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ಪ್ರಕರಣ. ತದನಂತರ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಹೊರತುಪಡಿಸಿದಂತೆ ಅಲ್ಲಿ ಕೊಲೆ ಪ್ರಕರಣಗಳು ಅಂತ ದಾಖಲಾದದ್ದು ಇಲ್ಲ. ಅಸ್ವಾಭಾವಿಕ ಮರಣಗಳು ಸಂಭವಿಸಿದೆ. ಅದು ಇಡೀ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 10 ವರ್ಷಗಳ ಅವಧಿಯಲ್ಲಿ, ಅಂದರೆ 2002ರಿಂದ 2012 ತನಕ 427 ಪ್ರಕರಣಗಳು, 2012ರಿಂದ 2024 ತನಕ 800ಕ್ಕೂ ಹೆಚ್ಚು ಪ್ರಕರಣಗಳು ಎಲ್ಲವೂ ಅಸ್ವಾಭಾವಿಕ ಮರಣಗಳು. ಅದು ಕೇವಲ ಧರ್ಮಸ್ಥಳ ಗ್ರಾಮದಲ್ಲಿ ಅಲ್ಲ, ಬದಲಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಒಳಪಟ್ಟಂತಹ ಒಟ್ಟು 72 ಗ್ರಾಮಗಳಲ್ಲಿ ಸಂಭವಿಸಿದಂತಹ ಅಸಹಜ ರೀತಿಯ ಮರಣಗಳು. ಅದರಲ್ಲಿ ಹೆಣ್ಮಕ್ಕಳು ಇದ್ದಾರೆ, ಹೆಂಗಸರು ಇದ್ದಾರೆ, ಗಂಡಸರು ಇದ್ದಾರೆ, ವೃದ್ಧರು ಇದ್ದಾರೆ, ಎಲ್ಲರೂ ಇದ್ದಾರೆ. ಧರ್ಮಸ್ಥಳ ಪರಿಸರಕ್ಕೆ ಬಂದು ಅಲ್ಲಿ ಅಸ್ವಾಭಾವಿಕವಾಗಿ ಮೃತಪಟ್ಟವರ ವಿವರಗಳು ಇವೆ. ಎಲ್ಲವೂ ದಾಖಲೆಗಳಲ್ಲಿ ಇವೆ. ಪೊಲೀಸ್ ಠಾಣೆಯಲ್ಲಿ UDR ಆಗಿದೆ, ಅಪರಿಚಿತರನ್ನು ಪತ್ತೆ ಹಚ್ಚುವಂಥ ಪ್ರಯತ್ನಗಳಾಗಿದೆ, ಪೋಸ್ಟ್ಮಾರ್ಟಮ್ ನಡೆಸಲಾಗಿದೆ, ಅದರ ವರದಿಯ ಆಧಾರದಲ್ಲಿ ತನಿಖೆಯನ್ನು ನಡೆಸಲಾಗಿದೆ, ಅಂತಿಮ ವರದಿ ಸಲ್ಲಿಸಲಾಗಿದೆ. ಆ ಮೃತದೇಹಗಳನ್ನು ಪಂಚಾಯತ್ನವರು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹೂತಿದ್ದಾರೆ. ಅದೇ ಉಳಲಾಗಿದ್ದಂತಹ ಮೃತದೇಹಗಳನ್ನು ಮೇಲೆತ್ತುವ ಪ್ರಯತ್ನವನ್ನು ಮಾಡಲಾಯಿತು. ಕೆಲವೊಂದು ಕಡೆಗಳಲ್ಲಿ ಮೂಳೆಗಳು ಸಿಕ್ಕಿದವು. ಬಂಗ್ಲಗುಡ್ಡೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಿತಿಯಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದವು. ಇದು ಎಲ್ಲವೂ SIT ತನಿಖೆಯಲ್ಲಿ ಮೆನ್ಷನ್ ಆಗಿದೆ. ಅವರು ಆ ಬಗ್ಗೆ ಪ್ರತ್ಯೇಕವಾಗಿಯೇ ತನಿಖೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಲೆಕ್ಕಾಚಾರದ ತಪ್ಪು ಗ್ರಹಿಕೆಯಿಂದ 74 ಅಸಹಜ ಸಾವಿನ ಪ್ರಕರಣವನ್ನು ಪ್ರತ್ಯೇಕವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಹತ್ಯೆಗೀಡಾದಂಥ ಸೌಜನ್ಯ ತಾಯಿ ಕುಸುಮಾವತಿಯವರು ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ದಾರೆ. ಈ ಬಗ್ಗೆಯೂ ಹೈಕೋರ್ಟಲ್ಲಿ ವಿಚಾರಣೆ ನಡೆದಿದೆ. ಆ 72 ಮೃತದೇಹಗಳ ವಿವರಗಳೂ ಸಹ ಧರ್ಮಸ್ಥಳ ಪಂಚಾಯತ್ ಕಚೇರಿಯಲ್ಲಿ ಇದೆ. ಯಾಕಂತ ಹೇಳಿದರೆ ಕುಸುಮಾವತಿಯವರು ರಿಟ್ ಪಿಟಿಷನ್ ಹಾಕಿದ್ದು ಧರ್ಮಸ್ಥಳ ಪಂಚಾಯತ್ನವರು ಕೊಟ್ಟಂತಹ ದಾಖಲೆಗಳ ಆಧಾರದಲ್ಲಿಯೇ. ಆದ್ದರಿಂದ ಅದಕ್ಕೂ ಸ್ಪಷ್ಟವಾದ ಆಧಾರಗಳಿಲ್ಲ. ಇಷ್ಟೆಲ್ಲ ಇರುವ ಸಂದರ್ಭದಲ್ಲಿಯೇ ನಾಗಲಕ್ಷ್ಮಿ ಚೌಧರಿಯವರು ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ಉಗ್ರಪ್ಪ ವರದಿ, ಉಗ್ರಪ್ಪ ಅವರ ನೇತೃತ್ವದ ಸದನ ಸಮಿತಿ ರಚನೆಯಾದ ಕಾಲಘಟ್ಟ, ಆ ಸಂದರ್ಭದಲ್ಲಿ ಇದ್ದಂತಹ ಪರಿಸ್ಥಿತಿಗೂ ಈಗ ಇರುವ ಪರಿಸ್ಥಿತಿಗೂ ವ್ಯತ್ಯಾಸಗಳಿವೆ. ಈಗ ಇರುವ ಪರಿಸ್ಥಿತಿಯಲ್ಲಿ ಧರ್ಮಸ್ಥಳ ಗ್ರಾಮ ಇರ್ಬೋದು, ಅದಕ್ಕೆ ಹೊಂದಿಕೊಂಡಂಥ ಬೇರೆ ಪ್ರದೇಶಗಳಿರ್ಬೋದು, ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿ ಇರ್ಬೋದು, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಇರ್ಬೋದು, ಪ್ರತಿಯೊಂದು ಪ್ರದೇಶದಲ್ಲಿಯೂ ಅಸಹಜ ರೀತಿಯ ಸಾವುಗಳು ಸಂಭವಿಸಿದರೆ ಅದರ ಕೂಲಂಕಷ ತನಿಖೆ ಆಗುತ್ತದೆ. ಸೌಜನ್ಯ ಪ್ರಕರಣ ನಡೆದ ನಂತರ ಬಹುತೇಕ ಅಸಹಜ ಸಾವಿನ ಪ್ರಕರಣಗಳ ಶವಗಳ ಮರಣೋತ್ತರ ಪರೀಕ್ಷೆ ಮಂಗಳೂರಿನಲ್ಲಿ ನಡೆದಿತ್ತು. ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸೌಲಭ್ಯಗಳು ಇಲ್ಲ ಎನ್ನುವ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಮರಣೋತ್ತರ ಪರೀಕ್ಷೆಗಳು ನಡೀತು. ಅದರ ವರದಿಯೂ ಪಕ್ಕಾ ಇದೆ. ಆದ್ದರಿಂದ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವಾಗಿ 10 ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗ್ತಾಯಿದೆ. ಅಂಥದ್ರಲ್ಲಿ ನಾಗಲಕ್ಷ್ಮಿ ಚೌಧರಿಯವರ ಹೇಳಿಕೆಯೂ ಅಷ್ಟೇ. ಸ್ಪಷ್ಟವಾಗಿ ಹೇಳುವುದು ಅಂದರೆ
ಧರ್ಮಸ್ಥಳ ಅಂದರೆ ಒಂದು ಪವಿತ್ರ ಪುಣ್ಯ ಕ್ಷೇತ್ರ, ನಿತ್ಯ ಜಾತ್ರೆ ನಡೆಯುವಂತಹ ಕ್ಷೇತ್ರ. ದಿನನಿತ್ಯ 30ರಿಂದ 50,000 ಭಕ್ತಾದಿಗಳು ಆ ಕ್ಷೇತ್ರಕ್ಕೆ ಬರ್ತಾರೆ. ಆ ಗ್ರಾಮದ ಭಕ್ತಾದಿಗಳನ್ನು ಹೊರತುಪಡಿಸಿ ಎಲ್ಲ ಭಕ್ತಾದಿಗಳು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ ಭಾಗದಿಂದ ಬರುವವರು. ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ಸುಗಳು ಇಲ್ಲದೇ ಇರಬಹುದು, ಆದರೆ ಧರ್ಮಸ್ಥಳಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ ಸಂಚಾರ ಇದೆ. ರಾಜ್ಯದ 175 ತಾಲೂಕು ಕೇಂದ್ರಗಳಿಂದ ಧರ್ಮಸ್ಥಳಕ್ಕೆ ಬಸ್ ಸಂಚಾರ ಇದೆ. ಆ ಬಸ್ಸುಗಳಲ್ಲಿ ಬರುವಂತಹ ಭಕ್ತರು ಧರ್ಮಸ್ಥಳದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಅನ್ನಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾರೆ. ನೇತ್ರಾವತಿಯಲ್ಲಿ ಮಿಂದು ಪುನೀತರಾಗ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅವಘಡಗಳು ಸಂಭವಿಸಿದೆ. ಕೆಲವರು ಜೀವನದಲ್ಲಿ ಸೋತು ಸುಣ್ಣವಾಗಿ ಮಂಜುನಾಥನ ಸನ್ನಿಧಿಯಲ್ಲಿ ಮೋಕ್ಷ ಪಡೆಯುವ ಪ್ರಯತ್ನವಾಗಿ ಬಂದು ಆತ್ಮಹತ್ಯೆ ಮಾಡಿಕೊಂಡವರು ಇದ್ದಾರೆ. ಅಂಥವರ ಕುಟುಂಬಿಕರನ್ನು ಪತ್ತೆ ಹಚ್ಚಿ ಅವರಿಗೆ ಮಾಹಿತಿ ನೀಡಿ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿದ್ದು ಇದೆ. ಆತ್ಮಹತ್ಯೆಗೆ ಯತ್ನ ಮಾಡಿದವರನ್ನು ಅಲ್ಲಿ ರಕ್ಷಣೆ ಮಾಡಲಿಕ್ಕಂತ ಹೇಳಿ ಶೌರ್ಯ ತಂಡ ಅಂತ ಒಂದು ಯುವಕರ ಪಡೆ ಇದೆ. ಈ ರೀತಿಯ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೂ ಸಹ ಕೆಲವೊಂದು ಅವಘಡಗಳು ನಡೀತಲೇ ಇರ್ತವೆ. ಅಂತಹ ಅವಘಡಗಳಿಗೆ ಕ್ಷೇತ್ರವನ್ನು ಸಂಪರ್ಕ ಮಾಡಿಕೊಂಡು ದೂಷಿಸುವುದು ಸರಿಯಲ್ಲ. ಈಗ ಧರ್ಮಸ್ಥಳದ ವಿರುದ್ಧ ಕೇಳಿ ಬಂದಂತಹ ಆಪಾದನೆಗಳಿಗೆ ಉತ್ತರ ಹುಡುಕುವ ಸಲುವಾಗಿಯೇ ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ರಚನೆಯಾಗಿದೆ. ಅದು ರಚನೆಯಾಗಿ ಸುಮಾರು 5 ತಿಂಗಳು ಕಳೆದಿದೆ. ಸತತವಾಗಿ 3 ತಿಂಗಳ ಕಾಲ ತನಿಖೆ ನಡೀತಿದೆ. ದೂರುದಾರ ಚೆನ್ನಯ್ಯ ಸೂಚಿಸಿದಂತಹ ಸುಮಾರು 17 ಸ್ಥಳಗಳಲ್ಲಿ ಉತ್ಖನನ ಮಾಡಲಾಗಿದೆ. ಧರ್ಮಸ್ಥಳದ ದೇವಸ್ಥಾನಕ್ಕೆ ಒಳಪಟ್ಟ ಜಾಗದಲ್ಲೂ ಸಹ ಉತ್ಖನನ ಮಾಡಲಾಗಿದೆ. ಆದರೆ ಕೇವಲ 2-3 ಕಡೆಗಳಲ್ಲಿ ಮಾನವ ಕಳೆಬರಹದ ಅಸ್ಥಿಪಂಜರದ ಕುರುಗಳು ಪತ್ತೆಯಾಗಿತ್ತು ಹೊರತು ಬೇರೆ ಯಾವುದು ಪತ್ತೆಯಾಗಿಲ್ಲ. ದಾಖಲೆಗಳ ಪ್ರಕಾರವೇ ಅಲ್ಲಿ ಅಸಹಜ ರೀತಿಯಲ್ಲಿ ಮೃತಪಟ್ಟಂತಹ ಮೃತದೇಹಗಳನ್ನು ಹೂಳಲಾಗಿದ್ದಕ್ಕೆ ಸಾಕ್ಷ್ಯಗಳಿವೆ. ಪಂಚಾಯತ್ನಲ್ಲಿ ದಾಖಲೆಗಳಿವೆ, ಪೊಲೀಸ್ ಠಾಣೆಗಳಲ್ಲಿ ದಾಖಲೆಗಳಿವೆ. ಆಗಿದ್ದ ಮಾತ್ರಕ್ಕೆ ಅಲ್ಲಿ ಯಾವುದನ್ನು ಮುಚ್ಚುಮರೆ ಮಾಡಲಾಗಿಲ್ಲ. ದೂರುದಾರ ಚಿನ್ನಯ್ಯ ಹೇಳಿದ ರೀತಿಯಲ್ಲಿ ಅಲ್ಲಿ ಯಾವುದೇ ಘಟನೆಗಳು ನಡೆದಿಲ್ಲ ಎನ್ನುವುದಕ್ಕೆ 10 ಹಲವು ಉದಾಹರಣೆಗಳು ಸಿಕ್ಕಿದೆ. ದೂರುದಾರ ಚಿನ್ನಯ್ಯ ಹೇಳಿದ್ದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಆದ ಕಾರಣಕ್ಕಾಗಿ ಚಿನ್ನಯ್ಯನೇ ಷಡ್ಯಂತ್ರದ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧಿಸಲ್ಪಟ್ಟಿದ್ದ, ಜೈಲಿಗೆ ಹೋಗಿದ್ದ, ಈಗ ಜಾಮೀನಿನ ಮೇರೆಗೆ ಬಿಡುಗಡೆಗೊಂಡಿದ್ದಾನೆ. ಇಂತಹ ಹಿನ್ನೆಲೆಯಲ್ಲಿ ನಾಗಲಕ್ಷ್ಮಿ ಅವರ ಈ ಹೇಳಿಕೆ ಅವರಿಗೆ ಇಡೀ ಪ್ರಕರಣದ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ ಎನ್ನುವುದಂತೂ ಸ್ಪಷ್ಟ ಆಗ್ತಾಯಿದೆ. ರಾಜ್ಯ ಸಚಿವ ದರ್ಜೆಯ ಸ್ಥಾನಮಾನ ಹೊಂದಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಆ ಎಲ್ಲ ದಾಖಲೆಗಳನ್ನು ತರಿಸುವಂತಹ ಅಧಿಕಾರ ಇದೆ. ಅವರು ಆ ದಾಖಲೆಗಳನ್ನು ತರಿಸಿಕೊಂಡು ಪರಿಶೀಲನೆ ಮಾಡಬೇಕಿತ್ತು. ಧರ್ಮಸ್ಥಳದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿಗಳನ್ನು ಕೇಳಬೇಕಿತ್ತು. ಕಾಣೆಯಾಗಿದ್ದರೆ ಆ ಬಗ್ಗೆ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಈ ಎರಡೂ ಪೊಲೀಸ್ ಠಾಣೆಗಳಲ್ಲಿ ಎಷ್ಟು ನಾಪತ್ತೆ ದೂರುಗಳು ದಾಖಲಾಗಿವೆ, ಎಷ್ಟು ಮಂದಿ ಪತ್ತೆಯಾಗಿದ್ದಾರೆ,
ಎಷ್ಟು ಮಂದಿ ಪತ್ತೆ ಆಗಿಲ್ಲ ಎನ್ನುವುದರ ಬಗ್ಗೆ ಒಂದು ವಿವರವಾದ ವರದಿಯನ್ನು ಜಿಲ್ಲಾ ಎಸ್ ಪಿ ಅವರಿಂದ ಕೇಳಿದರೂ ಸಹ ಎಲ್ಲ ಡಾಟಾವನ್ನು ಪೊಲೀಸ್ ಇಲಾಖೆ ಕೊಡ್ತದೆ. ಯಾಕಂತೇಳಿದರೆ ಅವರದ ದಾಖಲೆಗಳಿವೆ. ಅದನ್ನು ಕೇಳದೆ ಬಾಯಿ ಮಾತಿನಲ್ಲಿ ನಾವು ದಾಖಲೆಯನ್ನು ಕೇಳಿದ್ದೇವೆ, SIT ಇಂದ ದಾಖಲೆಗಳನ್ನು ಕೇಳಿದ್ದೇವೆ. SIT ಅವರು ಮಹಿಳಾ ಆಯೋಗಕ್ಕೆ ದಾಖಲೆಗಳನ್ನು ಕೊಡಲಿಕ್ಕೆ ಬರಲ್ಲ. SIT ರಚನೆಯಾಗಿರುವುದೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ 39/2025 ಕ್ರೈಮ್ ನಂಬರ್ನ ಅಡಿಯಲ್ಲಿ. SIT ಅವರು ವರದಿ ಒಪ್ಪಿಸುವುದು ಆ ಕ್ರೈಮ್ನ ಅಡಿಯಲ್ಲಿ ತನಿಖೆ ನಡೆಸಿ ತನಿಖೆಯ ವಿಸ್ತಾರವನ್ನು ಗಮನಿಸಿಕೊಂಡು ಅದರ ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸುವುದು. ಆ ವರದಿಯ ಪ್ರತಿಯನ್ನು ಮಾತ್ರ ಸರ್ಕಾರ ಕೇಳಿದರೆ ಸರ್ಕಾರಕ್ಕೆ ಒಪ್ಪಿಸಬಹುದೇ ಹೊರತು ನ್ಯಾಯಾಲಯದ ಅನುಮತಿ ಇಲ್ಲದೆ ಅಂತಹ ವರದಿಯನ್ನು ಸರ್ಕಾರಕ್ಕೂ ಒಪ್ಪಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಎಲ್ಲ ಕಾನೂನಿನ ಅಂಶಗಳನ್ನು ಗೊತ್ತಿದ್ದರೂ ಸಹ ಸಚಿವ ಸಂಪುಟ ದರ್ಜೆಯ ಅಧಿಕಾರ ಹೊಂದಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರು ಆ ರೀತಿಯ ಹೇಳಿಕೆ ನೀಡಿರುವುದು ಕೆಲವೊಂದು ಸಂಶಯಗಳನ್ನು ಹುಟ್ಟುಹಾಕಿದೆ ಅನ್ನುವುದಂತೂ ಸತ್ಯ.